Madarigla, Namaste. Welcome back to episode 7. Uh, Today will be chess day. Started with the warm up. So, yana unji 10 minutes mutta warm up malpeyanu. So, 10 to 15 minutes I will be warming up. ಸೊ ವಾರ್ಮ್ ಅಪ್ ನಮಗೆ ಬೇಕು ಆ್ಯಕ್ಚುಲಿ ನಮಗೆ ಅಂತಲ್ಲ ಯಾವ ಜಿಮ್ ಮಾಡ್ಲಿಕ್ಕೆ ಬಂದರೂ ಕೂಡ ವಾರ್ಮ್ ಅಪ್ ಬೇಕೇ ಬೇಕು. ಈಗ ಅಂತ ಹೇಳಿದ್ರೆ ಸ್ವಲ್ಪ ಹ್ಯಾಂಡ್ಸ್ ಎಲ್ಲ ಫ್ರೀ ಆಗಬೇಕು ಯಾವ ಮಸಲಿಗೆ ನಾವು ಆಡ್ತೇವೆ. ಸೊ ಆ ಮಸಲ್ ಎಲ್ಲ ಫ್ರೀ ಆಗಿ ಆ್ಯಂಡ್ ಸ್ವಲ್ಪ ಅದರಲ್ಲೂ ಸ್ವಲ್ಪ ಅಂತ ಹೇಳಿದ್ರೆ ಹೇಗಾಗಿರುತ್ತೆ ಅಂತ ಹೇಳಿದ್ರೆ ಸೊ ನಾವು ಕೆಲವೊಂದು ಸರಿ ಅರ್ಧ ಅರ್ಧ ತಿನ್ಕೊಂಡೆಲ್ಲ ಬಂದಿರ್ತೇವೆ ಆ್ಯಂಡ್ ದ ಅಂಡ್ ದಿಸ್ ಹ್ಯಾಂಡ್ಸ್ ಆಗಲಿ ನಾವು ಲೆಗ್ ಆಡೋದಾದ್ರೂ ಕೂಡ ಹಾಗೇನೆ ಆ್ಯಂಡ್ ಇವನ್ ದ ಚೆಸ್ಟ್. ಸೊ ಒಂದು ಲೈಟ್ ವೆಯ್ಟ್ ಅಲ್ಲಿ ನಾವು ಸ್ವಲ್ಪ ಫಸ್ಟಿಗೆ ವಾರ್ಮ್ ಮಾಡಿದ್ರೆ ಒಳ್ಳೇದು. ಈಗ ನಾನು ಡಂಬೆಲಲ್ಲಿ ನೀವು ನೋಡ್ತಾ ಇದ್ದೀರಿ ಸ್ವಲ್ಪ ಅದು ನಿಮ್ಮ ಹ್ಯಾಂಡ್ಸ್ ನಿಮ್ಮ ಇದರೆಲ್ಲ ಆಗಲಿ ಸ್ಟ್ರಿಂಗ್ಸ್ ಎಲ್ಲ ಫ್ರಂಟಲ್ಲಿ ಸೊ ಅದಕ್ಕೆಲ್ಲ ಸ್ವಲ್ಪ ಒಳ್ಳೇದು. ಅದಾದಮೇಲೆ ಇದು ಶೋಲ್ಡರಿಗೆ ಸೊ ಶೋಲ್ಡರ್ ಸ್ವಲ್ಪ ಫ್ರೀ ಆಗಲಿ ಅಂತ ಸ್ವಲ್ಪ ಮೊಬಿಲಿಟಿ ಕೈಂಡ್ ಆಫ್ ಆ ಥರ ಆ್ಯಂಡ್ ಇದು ಕೂಡ ಒಳ್ಳೆ ಒಂದು ವಾರ್ಮ್ ಅಪ್ಪಿಗೆ. ಸೊ ನಾನು ಇದು ಯಾವಾಗಲೂ ಡೈಲಿ ಮಾಡ್ತೇನೆ. ಸೊ ಬಿಕಾಸ್ ನಾವೀಗ ಪುಷ್ ಡೇ ಅಲ್ಲಿ ಆಗಲಿ ಪುಲ್ ಡೇ ಅಲ್ಲೇ ಆಗಲಿ ಜಾಸ್ತಿಯಾಗಿ ನಾವು ಎಲ್ಲದನ್ನು ಹ್ಯಾಂಡಲ್ಲೇ ಇದು ಮಾಡೋದ್ರಿಂದ ಸೊ ಮಸಲ್ಸ್ ವಿಲ್ ಬಿ ಲೈಕ್ ಡಿಫ್ರೆಂಟ್ ಬಟ್ ದ ಪುಷಿಂಗ್ ಸೋರ್ಸ್ ಆಗಲಿ ಪುಲ್ಲಿಂಗ್ ಸೋರ್ಸ್ ಆಗಲಿ ಎಲ್ಲ ಹ್ಯಾಂಡಲ್ಲಿ ನಾವು ಇದು ಮಾಡೋದ್ರಿಂದ ಸ್ವಲ್ಪ ಈಗ ಚೆಸ್ಟಿಗೆ ಆಡೋದಾದ್ರೂ ಶೋಲ್ಡ್ರಿಗೆ ಸ್ವಲ್ಪ ಪೆಟ್ಟು ಬೀಳುವಂಥದ್ದೆಲ್ಲ ಉಂಟು. ಸೊ ಹಾಗಾಗಿ ವಾರ್ಮ್ ಅಪ್ ತುಂಬ ನೆಸಸರಿ ಆಗ್ತದೆ ಆ್ಯಂಡ್ ಒಂದು ಜಾಸ್ತಿಯಾಗಿ ಒಂದು 15 ಮಿನಿಟ್ಸ್ ತನಕ ವಾರ್ಮ್ ಅಪ್ ಮಾಡ್ಬೋದು. ಆ್ಯಂಡ್ ಕೆಲವರೆಲ್ಲ ವಾರ್ಮ್ ಅಪ್ಪೇ ಮಾಡ್ಲಿಕ್ಕೆ ಹೋಗುದಿಲ್ಲ. ಇವನ್ ನಾವು ಇನ್ ಅವರ್ ಜಿಮ್ ಜಾಸ್ತಿ ಅದು ವಾರ್ಮ್ ಅಪ್ ಮಲ್ಪರೆಲ್ಲ ಹೋಗ್ಜೇರು. ಸೊ ದೇ ವಿಲ್ ಜಸ್ಟ್ ಸ್ಟಾರ್ಟ್ ವಿತ್ ದ ಹೆವಿ ವೆಯ್ಟ್. ಸೊ ಹೆವಿ ವೆಯ್ಟ್ ಆವಡ್ ಲೈಟ್ ವೆಯ್ಟ್ ಹಿಡಿದು ಪೂರ ಎಲ್ಲ ಶುರು ಮಲ್ಪೇರು ಅಂಡಲ್ಲ ಒಂಜಿ ವಾರ್ಮ್ ಅಪ್ ಬೋಡಿ ಓ ಮಸಲು ನಮ್ಮೈತೆ ಗೊಬ್ಬುವನ ಲೈಕ್ ವಾರ್ಮ್ ಅಪ್ ಆವಡೆ. ಸೊ ಎಸ್. ಮತ್ತೆ ವಾರ್ಮ್ ಅಪ್ ಒಟ್ಟಿಗೆ ಪುಷಪ್ಸ್ ಕೂಡ ಮಾಡ್ಬೋದು. ಪುಷಪ್ಸ್ ಫಸ್ಟಿಗೆ ಬಿಗಿನಿಂಗಲ್ಲಿ ಮಾಡ್ಬೋದು, ನಾನು ಲಾಸ್ಟಲ್ಲಿ ಕೂಡ ಮಾಡ್ತೇನೆ. ಸೊ ಇಟ್ ಈಸ್ ಮೈ ಒಪಿನಿಯನ್. ನಿಮ್ಮ ಇದಕ್ಕೆ ಹೇಗೆ ಆಗ್ತದೆ ನೀವು ಟ್ರೈನರ್ ಹತ್ರ ಕೇಳಿ ಇದು ಮಾಡ್ಕೊಳ್ಳಿ. ಸೊ ನಾನು ಬಿಗಿನಿಂಗಲ್ಲಿಯೂ ಮಾಡ್ತೇನೆ, ಕೆಲವೊಂದ್ಸರಿ ಎಂಡಲ್ಲಿಯೂ ಕೂಡ ಮಾಡ್ತೇನೆ. ಎಂಡಲ್ಲಿ ಡೈಮಂಡ್ ಪುಷಪ್ಸ್ ಹಾಕಿದ್ರು ಕೂಡ ಓಕೆ. ಆ್ಯಂಡ್ ದೀಸ್ ಆರ್ ಲೈಕ್ ವೆರಿ ನಾರ್ಮಲ್ ಪುಷಪ್ಸ್ ಲೈಕ್ ಒಂದು 30 40 50ವರೆಗೆ ಹೋಗ್ತದೆ. ನೀವು ಟ್ರೈ ಮಾಡಿ. ಸೊ ವಾಚ್ ದ ವಿಡಿಯೋ ಫುಲ್ಲಿ ಅಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತೇನೆ ಈಗ. ಸೊ ಈ ಎಕ್ಸಸೈಸ್ ಒಂದು ಡಿಕ್ಲೈನ್ ರಾಡ್. ಇದನ್ನು ಜಾಸ್ತಿಯಾಗಿ ರೆಕಮೆಂಡ್ ಮಾಡೋದಿಲ್ಲ, ಬಟ್ ಮೈ ಟ್ರೈನರ್ ಸೆಡ್ ಎಸ್ಟರ್ಡೇ ಡೂ ಇಟ್. ಸೊ ಹಾಗೆ ಒಂದು ಟ್ರೈ ಮಾಡಿದ್ದು, ಇದು ತುಂಬ ದಿನಗಳ ನಂತರ ಇದನ್ನು ವರ್ಕೌಟ್ ಮಾಡಿದ್ದು ಇದರಲ್ಲಿ.
ತುಂಬ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಲೈಕ್ 1 ಮಂತ್ ಐ ಹ್ಯಾವ್ ಇದನ್ನು ಹಾಕಿರಲಿಲ್ಲ. ಸೊ ಎಸ್ಟರ್ಡೇ ಇದರಲ್ಲಿ ಸ್ವಲ್ಪ ವಿದೌಟ್ ಪ್ಲೇಟ್ಸ್ ವಾರ್ಮ್ ಅಪ್ ಮಾಡಿ ನೆಕ್ಸ್ಟ್ ವರ್ಕಿಂಗ್ ಸೆಟ್ ಟ್ರೈ ಮಾಡಿದ್ದು. ಆ್ಯಂಡ್ ವರ್ಕಿಂಗ್ ಸೆಟ್ ವೆಂಟ್ ವೆಲ್. ಸ್ವಲ್ಪ ಹೆವಿಯಾಗಿ ಅನಿಸಿತ್ತು, ಯಾಕಂತ ಹೇಳಿದರೆ ಇದಕ್ಕೆ ಸ್ವಲ್ಪ ಶೋಲ್ಡರ್ ಮೊಬಿಲಿಟಿ ಎಲ್ಲ ಜಾಸ್ತಿ ಇರಬೇಕಾಗ್ತದೆ. ಇದನ್ನು ನಾವು ರಾಡಲ್ಲಿ ಕೂಡ ಟ್ರೈ ಮಾಡಿ, ಇಲ್ಲ ಬಾರ್ಬೆಲಲ್ಲಿ ಕೂಡ, ಸಾರಿ, ನಿಮ್ಮದು ಡಂಬೆಲಲ್ಲಿ ಕೂಡ ಮಾಡ್ಬೋದು. ಸೊ ಇವನ್ ಡಂಬೆಲ್ ಟೇಕ್ಸ್ ಲಾಟ್ಸ್ ಆಫ್ ಬ್ಯಾಲೆನ್ಸ್. ಸೊ ಅದರಲ್ಲಿ ಬ್ಯಾಲೆನ್ಸ್ ಬೇಕಾಗ್ತದೆ. ಇದರಲ್ಲಿ ನಿಮಗೆ ಬಾರ್ಬೆಲ್ ಆಗೋದಕ್ಕಿಂತ ತುಂಬ ಸ್ಟ್ರೈಟ್ ಆಗಿ ಇರಲಿಕ್ಕೆ ಇದಾಗ್ತದೆ, ವರ್ಕ್ ಆಗ್ತದೆ. ಆ್ಯಂಡ್ ಇದನ್ನು ಟ್ರೈ ಮಾಡಿ. ಸೊ ಕೆಲವರಿಗೆ ಇದರಲ್ಲಿ ಶೋಲ್ಡರ್ ಪೇನ್ ಎಲ್ಲ ಬರುವಂಥ ಚಾನ್ಸಸ್ ಉಂಟು. ಈವನ್ ಸ್ಟಾರ್ಟಿಂಗ್ ಡೇಸಲ್ಲಿ ನನಗೆ ಸಹ ಬಂದಿತ್ತು. ನಾನು ಅದಕ್ಕೆ ಇದನ್ನು ತುಂಬ ಅವಾಯ್ಡ್ ಮಾಡ್ತಿದ್ದೆ. ಬಟ್ ತುಂಬ ದಿನ ಆಯ್ತಲ್ಲ ಅಂತ ಹೇಳಿ ಇದನ್ನು ಟ್ರೈ ಮಲ್ತೆ. ಸೊ ಮಸ್ತ್ ದಿನ ಆದಿತ್ತಂಡು ದೆನ್ ಟ್ರೈ ಮಲ್ದಿನಿ ಇಜ್ಜಿ. ಸೊ ಅಂಚಾದ ಕಾಡೆ ಟ್ರೈ ಮಲ್ತೆ ಇಂಚಾಪುಂಡು ತೂಕ ಬಂದು ಫಸ್ಟ್ಗೆ ಟ್ರೈ ಮಲ್ತೆ. ಆ್ಯಂಡ್ ಉಂದೆಡ್ದು ಒಂತೆ ಶೋಲ್ಡರ್ ಪೂರ ಪೇನ್ ಬರ್ಪುಂಡು. ಯಾನ್ ಆತ ರೆಕಮೆಂಡ್ ಮಲ್ಪುಜಿ ಫಾರ್ ಬಿಗಿನರ್ಸ್ ಆವಡ್. ಅಗಲೆ ಪೂರ ಬಿಗಿನರ್ಸ್ಗೆ ಅಗಲು ಟ್ರೈನರ್ ನಗಲು ಮಲ್ಪಾವೆರ್. ಬಟ್ ಇಟ್ ಈಸ್ ವೆಯ್ಟ್ಸ್ ಪೂರ ಪಾಡ್ನಾಗ ನಿಗಲಿ ಶೋಲ್ಡರ್ದ ಒಂತೆ ಬೇನೆ ಬರ್ಪುಂಡು. ಮತ್ತೆ ತೂದು ಬುರಕೆಂದು ಮಲ್ಪಲೆ ನೋಡಿ ಕೇಳಿ ಎಲ್ಲ ಮಾಡಿದರೆ ಒಳ್ಳೆಯದು ಈ ಪರ್ಟಿಕ್ಯುಲರ್ ಎಕ್ಸಸೈಸ್ ಅಲ್ಲಿ. ಆ್ಯಂಡ್ ಎಸ್.
ಸೊ ಒಂದೊಂಜಿ ಮುಲ್ಪ 65 kg ಸೊ ಒಂದೆಟೇನು 2 to 3 ರೆಪ್ಸ್ ಆತೆ ಗೀದಿನಿ. ಸೊ ಆತ ಡೌನ್ ಪಸತ್ ನಿಗುಲು ಮಿತ್ ಪುಷ್ ಪುಷ್ ಮಲ್ಪಡು. ಸೊ ಅರ್ಧೊಡು ಮಿತ್ ಮಲ್ಪರೆ ಬಲ್ಲಿ ಬೊಕ ಜರ್ಕ್ಲ ಅತ್ತು ಕೊರ್ರೆ ಬಲ್ಲಿ. ಸೊ ಆಲ್ವೇಸ್ ಒಂತೆ ಲಾಸ್ಟ್ಗೆ ನಿಗುಲು ಜರ್ಕೊಂಡಲ ಉಂದಾಪುಜಿ ಇಟ್ ಡಸಂಟ್ ಮ್ಯಾಟರ್. ಸೊ ಬೊಕ ನೆಕ್ಸ್ಟ್ ಮಂದಿನ ಎಕ್ಸಸೈಸ್ ನಮ್ಮ ಸೊ ಇಟ್ ವಾಸ್ ಫ್ಲಾಟ್ ಬೆಂಚ್. ಸೊ ಫ್ಲಾಟ್ ಬೆಂಚ್ ಮಲ್ಪುನಾಗಲ ಅಂಚನೆ ಶೋಲ್ಡರ್ ಬ್ಯಾನೆ ಪೂರ ಬರ್ಪುಂಡು. ವಿ ಜಸ್ಟ್ ಹ್ಯಾವ್ ಟು ಬಿ ಕೇರ್ಫುಲ್. ಅವು ಫಾರ್ಮ್ಯಾಟ್ ಕರೆಕ್ಟ್ ಇತ್ತಂದ್ರೆ ಶೋಲ್ಡರ್ ಒಂದು ಒಂದು ಪೂರ ಬರ್ಪುಜಿ. ಫಾರ್ಮ್ಯಾಟ್ ಈಗ ನಾವು ಕರೆಕ್ಟ್ ಮಾಡ್ತಾ ಇದ್ರೆ ನಮಗೆ ಶೋಲ್ಡರ್ ಇದೆಲ್ಲ ಬರುವುದಿಲ್ಲ. ಆ್ಯಂಡ್ ಅದನ್ನು ರಾಡನ್ನು ಕರೆಕ್ಟ್ ಗ್ರಿಪ್ಪಲ್ಲಿ ಹಿಡಿಬೇಕು. ಕರೆಕ್ಟ್ ಗ್ರಿಪ್ಪಲ್ಲಿ ಹಿಡಿದು ಮೇಲೆ ಪುಷ್ ಮಾಡಬೇಕು ಆ್ಯಂಡ್ ಆಲ್ಮೋಸ್ಟ್ ಡೌನ್ವರೆಗೆ ತರಬೇಕು. ಸೊ ನಾವು ಡೌನ್ವರೆಗೆ ತರೋದಿಲ್ಲ. ಸೊ ಡೌನ್ವರೆಗೆ ತರೋದಿಲ್ಲ ಏನಾಗಂತ ಹೇಳಿದ್ರೆ ಅಲ್ಲಿವರೆಗೆ ತರುವಾಗ ನಿಮಗೆ ಈ ಶೋಲ್ಡರ್ ಹತ್ರ ನರ್ವ್ ಏನಿರ್ತದೆ ಸೊ ಅದು ನಿಮಗೆ ಪೇನ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಹಾಗಾಗಿ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ತುಂಬ ಡೌನ್ ತರಬೇಕಾದ್ರೂ ಕೂಡ ಈಗ ನಾನು 10 ಪ್ಲೇಟ್ಸ್ ಅದು ಹಾಕಿದಾಗ ಓಕೆ, ಬಟ್ ಇನ್ ಆರ್ ಗೋಯಿಂಗ್ ಲೈಕ್ 4 ಪ್ಲೇಟ್ಸ್ ಈಚ್ ಆನ್ ದ ಅದರ್ ಸೈಡ್ಸ್, ಆಗ ನಿಮಗೆ ಸ್ವಲ್ಪ ಪೇನ್ ಬರುವುದೆಲ್ಲ ಚಾನ್ಸಸ್ ಉಂಟು ಜಾಸ್ತಿಯಾಗಿ. ಸೊ ಅದಕ್ಕಾಗಿ ಜಾಸ್ತಿಯಾಗಿ ಒಂದು 3 ಪ್ಲೇಟ್ಸ್ ಹಾಕಿ ಎಷ್ಟು ನಿಮ್ಮ ಹತ್ರ ತಾಕತ್ತುಂಟು ಸೊ ಅಷ್ಟು ಈ ಕಡೆ ಸ್ಟ್ರೆಂತ್ ಉಂಡು ಆತ ಮಾತ್ರ ಮಲ್ಪೊಡು. ಐಟ್ ಜಾಸ್ತಿ ಮಲ್ತಂಡ ಫುಲ್ ಈಗೋ ಲಿಫ್ಟಿಂಗ್ ಹಾಕೊಂಡು. ಸೊ ಈಗೋ ಲಿಫ್ಟಿಂಗ್ಲ ಯಾನ್ ಆತಲ ಒಂದು ಮಲ್ಪುಜಿ ಮಲ್ಪುವೆರ್, ಬಟ್ ದಟ್ ಈಸ್ ನಾಟ್ ರಿಕಮೆಂಡೆಡ್. ಬೊಕ್ಕ ಐತೆ ತುಲೆ ಯಾನಿತ್ತೆ ಒಂಜಿ ದಿಸ್ ಇಸ್ ಅರೌಂಡ್ 55 kgs or 60 kgs. ಅವು ರಾಡ್ ಮಸ್ತ್ ವೇಟ್ ಉಂಡು ಆ್ಯಂಡ್ ಇವನ್ ದ ಪ್ಲೇಟ್ಸ್ ಆಲ್ಸೋ. ಸೊ ಪ್ಲೇಟ್ಸ್ ಆರ್ ನಾಟ್ ಹೆವಿಯರ್ ದೆನ್ ದಟ್, ಬಟ್ ದ ರಾಡ್ ಈಸ್ ಫಸ್ಟ್ ಆಫ್ ಆಲ್ ಇಟ್ ಇಸ್ ಹೆವಿ. ಐಕೆ ಅಂತೆ ಕೇರ್ಫುಲ್ ಆದ್ ಮಲ್ಪೊಡು ಒಂದೇನು. ದ ನೆಕ್ಸ್ಟ್ ಎಕ್ಸಸೈಸ್, ಈ ಎಕ್ಸಸೈಸ್ ಬಟರ್ಫ್ಲೈ, ಸ್ವಲ್ಪ ಚೆಸ್ಟ್ ಜಾಸ್ತಿಯಾಗಿ ಕಾಂಟ್ರಾಕ್ಟ್ ಆಗಲಿಕ್ಕೆ. ಸೊ ಇದರಲ್ಲಿ ತುಂಬ ವೇರಿಯೇಷನ್ಸ್ ಕೂಡ ಮಾಡ್ಬೋದು. ಅಪ್ಪರ್ ಚೆಸ್ಟಿಗೆ ಮಾಡ್ಬೋದು, ಲೋವರ್ ಚೆಸ್ಟಿಗೆ ಕೂಡ ಮಾಡ್ಬೋದು, ಆ್ಯಂಡ್ ದ ಮಿಡಲ್ ಚೆಸ್ಟ್. ನಾನೀಗ ಮಿಡಲ್ ಚೆಸ್ಟಿಗೆ ಮಾಡ್ತಾ ಇದ್ದೇನೆ. ಈ ಮಿಡಲ್ ಚೆಸ್ಟಿಗೆ ಮಾಡುವಾಗ ಕೂಡ ಸೊ ನಾವು ನೆಕ್ಕನ್ನು ಫುಲ್ ಫ್ರಂಟಿಗೆ ತರಬಾರ್ದು. ಸೊ ನೆಕ್ ಆಗಲಿ, ಸೊ ವಿ ಹ್ಯಾವ್ ಟು ಸ್ಟೇ ಬ್ಯಾಕ್ ಅಂತ ಹೇಳಿದ್ರೆ ಅಪ್ಪರ್ ಬಾಡಿ ಏನಿದೆ ಸೊ ತುಂಬ ಸ್ವಲ್ಪ ಬ್ಯಾಕಲ್ಲಿ ಇಟ್ಟರೆ ಒಳ್ಳೇದು. ಸೊ ಆಗ ಒಳ್ಳೆ ಕಾಂಟ್ರಾಕ್ಟ್ ಆಗ್ತದೆ, ಕಾಂಟ್ರಾಕ್ಷನ್ ಒಳ್ಳೆ ಸಿಗ್ತದೆ ಅಲ್ಲಿಗೆ. ಸೊ ಮತ್ತೆ ತುಂಬ ಕೂಡ ಎಕ್ಸ್ಪಾಂಡ್ ಕೂಡ ಮಾಡ್ಬೋದು, ಸೊ ಮಾಡಬಾರ್ದು. ಸೊ ಮಾಡಿದರೆ ನಿಮಗೆ ಶೋಲ್ಡರ್ ಪೇನ್ ಬರುವದ್ದು ಚಾನ್ಸಸ್ ಉಂಟು ಇದರಲ್ಲಿ. ಸೊ ಇದು ಕೂಡ ನೋಡಿ ಕೇಳಿ ಟ್ರೈನರ್ ಹತ್ರ ಎಲ್ಲ ಕೇಳಿ ಮಾಡಿ. ಸೊ ಇನ್ ಕೇಸ್ ಎನಿ ಮಿಸ್ಟೇಕ್ಸ್ ಇನ್ ದ ಫಾರ್ಮ್, ಸೊ ಮೇನ್ ಫಾರ್ಮಲ್ಲಿ ಮಿಸ್ಟೇಕ್ ಆದರೆ ನಿಮ್ಮ ಎಲ್ಲೆಲ್ಲಿ ಯಾವ ಟಾರ್ಗೆಟ್ ಮಸಲಿಗೆ ನಿಮಗೆ ಪೆಟ್ಟು ಬೀಳೋದಿಲ್ಲ. ಸೊ ಸರಿಯಾಗಿ ಯಾವ ಟಾರ್ಗೆಟ್ ಮಸಲಿಗೆ ಪೇನ್ ಆಗಬೇಕು ಆ ಮಸಲಿಗೆ ಪೇನ್ ಆಗಬೇಕು. ಸೊ ಅದು ಇನ್ನೊಂದು ಯಾವುದೋ ಕಡೆ ಬಿದ್ದರೆ ಸೊ ದೆನ್ ದೆರ್ ಇಸ್ ನೋ ಯೂಸ್ ಆಫ್ ಇಟ್ ಮೇಕಿಂಗ್ ಯಾವುದೇ ಎಕ್ಸಸೈಸ್ ಆಗಲಿ. ಅದನ್ನು ಹೇಳಿಕ್ಕೆ ಇಷ್ಟಪಡ್ತೇನೆ ಇದರಲ್ಲಿ.
Yeah, that's what. ನೋಡಿ, ಇದರಲ್ಲಿ ಸ್ವಲ್ಪ ಕ್ಲೋಸರ್ ಲುಕ್ ತೋರಿಸಿದ್ದೇನೆ. ಸೊ ಕ್ಲೋಸರ್ ಲುಕ್ ನೋಡಿ, ಆ, ಸ್ವಲ್ಪ weight ಅನ್ನು ಹ್ಯಾಂಡಲ್ ಗಟ್ಟಿಯಾಗಿ ಇಟ್ಕೊಂಡು, ಸೊ ಇದು ಸ್ವಲ್ಪ ನಾನು ಜಾಸ್ತಿ weight ಹಾಕಿದ್ದು. ಸೊ ಸೊ ಅದಕ್ಕಾಗಿ ನಾನು ಸ್ಲೋ ಆಗಿ, ದ ಮೊಮೆಂಟಮ್ ಹ್ಯಾಸ್ ಟು ಬಿ ಸ್ಲೋವರ್. ಸೊ ಈ ಎಕ್ಸಸೈಸ್ ಆಗಲಿ ಯಾವುದೇ ಎಕ್ಸಸೈಸ್ ಅಲ್ಲಿ ಆಗಲಿ ಕೂಡ ಆಗಲಿ, ಸೊ ಇದರಲ್ಲಿ ನಿಮಗೆ ನರ್ವ್ ಸ್ವಲ್ಪ ನೋವಾಗ್ತದೆ. ಈ ಶೋಲ್ಡರ್ ಹತ್ರ ಒಂದು ನಿಮಗೆ ನರ್ವ್ ನೀವು ನೋಡಿದ್ರೆ ಗೊತ್ತಾಗ್ತದೆ, ಸ್ವಲ್ಪ ನರ್ವ್ ನೋವಾಗೋದಿಲ್ಲ ಇದರಲ್ಲಿ ಸ್ವಲ್ಪ ಉಂಟು. ಸೊ ಅದಕ್ಕಾಗಿ ಸ್ವಲ್ಪ ಸ್ಲೋ ಆಗೇ ಮಾಡಿ, ಸೊ ಫಾಸ್ಟ್ ಆಗಿ ಮಾಡಬೇಡಿ. ಎಟ್ ದ ಫೈನಲ್ ನಿಮಗೆ ಟಾರ್ಗೆಟ್ ಮಸಲ್ ಚೆಸ್ಟ್, ಮಿಡಲ್ ಚೆಸ್ಟಿಗೆ ನಿಮಗೆ ಶೇಪ್ ಏನಿದೆ ಅದು ಅದು ಬರಲಿಕ್ಕೆ ಮೇನ್ ರೀಸನ್ ಆಗ್ತದೆ ಈ ಎಕ್ಸಸೈಸ್. The next one is incline dumbbell press. So the last time ನಾನು ಚೆಸ್ಟ್ ಡೇ ಮಾಡುವಾಗ, ಲಾಸ್ಟ್ ಮಂಡೇ ನಾನು ಇದನ್ನು ಫಸ್ಟಿಗೆ ಹಾಕಿದ್ದೆ. ಸೊ ಈಗ ದಿಸ್ ಈಸ್ ಮೈ ಫೋರ್ತ್ ಎಕ್ಸಸೈಸ್. ಸೊ ಹಾಗಾಗಿ ಸೊ ಯಾವಾಗಲೂ ಒಂದೇ ಥರ ಮಾಡಲಿಕ್ಕೆ ಹೋಗಬಾರ್ದು. ಸೊ ಒಂದೇ ಥರ ಮಾಡಿದರೆ ಅದೇನಾಗ್ತದೆ, ದೇರ್ ಇಸ್ ನಥಿಂಗ್ ಚೇಂಜ್ಡ್. ಸ್ವಲ್ಪ ಅದಲ್ ಬದಲಾಗಿ ಆ್ಯಂಡ್ ಒಂಥರ ಮಿಕ್ಸ್ ಮಲ್ತದ್ದು, ಲೈಕ್ ನಾಟ್ ಲೈಕ್ ಮಿಕ್ಸ್, ಒಂಥ ಚೇಂಜಸ್ ಮಲ್ತ್ ಒಂದು ಫಸ್ಟ್ ಪಾಡ್ಯಡ ನೆಕ್ಸ್ಟ್ ಕೊಡೊಂಜಿ ಒಂದು ಮಲ್ಪಲೆ ಅಂಚ ಯಾಪಲ ಒಂಜೇ ಲಕ್ಕ ಪಾಡ್ರೆ ಪೋಡ್ಚಿ. ಆ್ಯಂಡ್ ಯಾನ್ ಅಂಚನೆ ಎನ್ನ ಟ್ರೈನಿಂಗ್ ಸ್ಪ್ಲಿಟ್ ಅಂಚನೆ ಹಾಪುಂಡು ಬೊಕ್ಕ ಯಾನ್ ಮಸ್ತ್ ಟ್ರೈನರ್ಡಲ ಕೇನ್ವೆ. ಸೊ ಇವನ್ ಇಫ್ ದೇರ್ ಇಸ್ ಅ ಸ್ಮಾಲ್ ಮಿಸ್ಟೇಕ್ ಆದರೂ ಕೂಡ ಕೇಳಬೇಕಾಗ್ತದೆ. ಸೊ ನಾವು ಹೇಳ್ತೇವೆ ನಮ್ಮ ಬಾಡಿಗೆ ಹೇಗೆ ಆಗ್ತದೆ ನಾವು ಹಾಗೆ ಮಾಡಲಿಕ್ಕೆ ಆಗುದಿಲ್ಲ. ವಿ ಹ್ಯಾವ್ ಟು ಕರೆಕ್ಟ್ಲಿ, ನಮಗೆ ಕರೆಕ್ಟಾಗಿ ಇನ್ಸ್ಟ್ರಕ್ಷನ್ಸ್ ಬೇಕು. ಸೊ ಯಾವ್ದು ಮಾಡೋದಿದ್ರೆ ಕೂಡ ನಮ್ಮ ಈ ಪರ್ಟಿಕ್ಯುಲರ್ ಆಗಿ ಇದರಲ್ಲಿ ಕೂಡ ವೇರಿಯೇಷನ್ಸ್ ಮಾಡ್ಲಿಕ್ಕೆ ಆಗ್ತದೆ. ನಾನು ಈ ಇನ್ಕ್ಲೈನ್ ಬೆಂಚನ್ನು ತುಂಬ ಡೌನಲ್ಲಿ ಇಟ್ಟಿದ್ದೇನೆ. ಸೊ ದಿಸ್ ಮೈಟ್ ಬಿ ಸಮ್ವೇರ್ ಅರೌಂಡ್ 30 ಡಿಗ್ರೀಸ್. ನಿಮಗೆ 45 ಡಿಗ್ರಿಯಲ್ಲಿ ಕೂಡ ಒಳ್ಳೆ ಕಾಂಟ್ರಾಕ್ಷನ್ ಸಿಗ್ತದೆ. ಸೊ ನಿಮ್ಮ ಬಾಡಿಗೆ ಹೇಗೆ ಇದಾಗ್ತದೆ ಹಾಗೆ ಮಾಡಿ. ಓಕೆ, ಎಸ್. ಆ್ಯಂಡ್ ಲಾಸ್ಟ್ ಫಿಫ್ತ್ ಎಕ್ಸಸೈಸ್, ಇವತ್ತು ಫಿಫ್ತ್ ಎಕ್ಸಸೈಸಿಗೆ ಲಾಸ್ಟ್ ಮಾಡಿದೆ ನಾನು. ಸೊ ಲಾಸ್ಟಿಗೆ ಕೇಬಲ್ ಫ್ಲೈ. ಇದನ್ನು ಕೂಡ ಯುವರ್ ಮೈ ಕೇಬಲ್ ವಾಸ್ ಅರೌಂಡ್ ವಿತ್ ಮೈ ಶೋಲ್ಡರ್ ಲೆವೆಲ್ಗೆ ತಂದಿದೆ ನಾನು ಕೇಬಲನ್ನು. ತುಂಬ ಮೇಲಿಂದ ಇದ್ರೂ ಕೂಡ ನಿಮಗೆ ಇನ್ನೊಂದ್ಸರಿ ಶೋಲ್ಡರ್ ಪೇನ್ ಆಗ್ತದೆ. ಸೊ ಶೋಲ್ಡರ್ ಲೆವೆಲ್ಗೆ ತನ್ನಿ, ಆ್ಯಂಡ್ ಶೋಲ್ಡರ್ ಲೆವೆಲ್ ತಂದು ಸೊ ಯು ಹ್ಯಾವ್ ಟು ಪಾಯಿಂಟ್, ಲೈಕ್ ಬಟರ್ಫ್ಲೈ ಹೇಗೆ ಮಾಡ್ತೀರಿ ಅದೇ ಟೈಪ್. ಸೊ ಯು ಹ್ಯಾವ್ ಟು ಕಾಂಟ್ರಾಕ್ಟ್ ದ ಚೆಸ್ಟ್ ಆ್ಯಂಡ್ ಯು ಹ್ಯಾವ್ ಟು ಎಕ್ಸ್ಪಾಂಡ್ ಇಟ್. ಸೊ ಇದರಲ್ಲಿ ಕೂಡ ಒಳ್ಳೆ ಕಾಂಟ್ರಾಕ್ಷನ್ ಸಿಕ್ಕಿತ್ತು. ಇದನ್ನು ಟಿಲ್ ಫೇಲ್ಯೂರ್ ಮಾಡಿದೆ. ಇದನ್ನು ನಾನೊಂದು 2 ರಿಂದ 3 ಸೆಟ್ ಮಾಡಿದ್ದೆ. ಇದು ಕೂಡ ಇದನ್ನು ಲಾಸ್ಟ್ಗೆ ಇದನ್ನು ಲಾಸ್ಟ್ ಟೈಮ್ ನಾನು ಸೆಕೆಂಡ್ ಎಕ್ಸಸೈಸ್ ಆಗಿ ಮಾಡಿದ್ದೆ. ಲಾಸ್ಟ್ ಚೆಸ್ಟ್ ಡೇ ನೀವು ನೋಡಿದ್ರೆ ಇದನ್ನು ನಾನು ಸೆಕೆಂಡ್ ಎಕ್ಸಸೈಸ್ ಆಗಿ ಮಾಡಿದ್ದೆ. ಸೊ ಟುಡೇ ದ ಸ್ಪ್ಲಿಟ್ ವಾಸ್, ಇದನ್ನು ಲಾಸ್ಟಿಗೆ ಮಾಡಿದ್ದೆ. ಇದನ್ನು ಮಾಡಿ ನಾನು
ಶೋಲ್ಡರ್ ಒಂದೆರಡು ಲ್ಯಾಟ್ರಲ್ ರೈಸ್ ಹಾಕಿ. ಸೊ ಎವ್ರಿ ಚೆಸ್ಟ್ ವರ್ಕೌಟ್ ಎಂಡಿಗೆ ನಾನು ಶೋಲ್ಡರ್ ಲ್ಯಾಟ್ರಲ್ ರೈಸ್ ಒಂದು ಹಾಕಿ ಬಿಡ್ತೇನೆ. ಸೊ ಬಿಕಾಸ್ ಶೋಲ್ಡರ್ಗೆ ಕೂಡ ಸ್ವಲ್ಪ ಪಂಪ್ ಆಗಿರ್ತದೆ, ಇವನ್ ಇವನ್ ವಿ ಪ್ಲೇ ದ ಚೆಸ್ಟ್ ವರ್ಕೌಟ್. ಸೊ ಹಾಗಾಗಿ, ಸೊ ಆ್ಯಂಡ್ ಈ ಕೇಬಲ್ ಫ್ಲೈ ಮಾಡುವಾಗ ನೋಡಿ, ಸೊ ಐ ಆಮ್ ಪಾಯಿಂಟಿಂಗ್ ಟುವರ್ಡ್ಸ್ ದ ಫ್ರಂಟ್. ಸೊ ಆಗ ಏನಾಗ್ತದೆ, ನಿಮ್ಗೆ ತುಂಬ ಹೈ ಕಾಂಟ್ರಾಕ್ಷನ್ ಸಿಗ್ತದೆ. ಆ್ಯಂಡ್ ದಿಸ್ ಈಸ್ ಆಲ್ಸೋ ಅ ಗುಡ್ ವರ್ಕೌಟ್ ಆ್ಯಂಡ್ ದ ಎಕ್ಸಸೈಸ್. ಎಸ್, ದಿಸ್ ಇಸ್ ಮೈ last set. And I would like to say right now, don't forget to subscribe, ಲೈಕ್ ಮಾಡಿ. ಸೊ ಹಾಗಿದ್ರೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ದಿಸ್ ಇಸ್ ಅಬೌಟ್ ದ ಆಲ್ ಅಬೌಟ್ ಎಪಿಸೋಡ್ 7, ಒಂದು ಪೂರ ಎಪಿಸೋಡ್ 7 ಒಂದು. ಆ್ಯಂಡ್ ನೆಕ್ಸ್ಟ್ ಎಪಿಸೋಡ್ 8 that will be lats. Stay tuned for that. ನಾನು ಇಂಚನೆ ವಿಡಿಯೋಸ್ ಪಡೊಂದಿಪ್ಪೆ. ಸೊ ದಿಸ್ ಇಸ್ ಮೈ ವ್ಯೂ. So all your opinions are respected here. Even I am open to take your feedbacks. That's all. Bye bye.